ಹೆಲೋ ಹಾಯ್ ಗುಡ್ ಮಾರ್ನಿಂಗ್ ಕರ್ನಾಟಕ ಎಂಚು ಎಲ್ಲರೂ. ಇವತ್ತು ನಾನೊಂದು ತುಂಬ ಈಸಿ ರೆಸಿಪಿ ತಂದಿದ್ದೇನೆ. ಇದು ಮ್ಯಾಂಗ್ಳೂರ್ ಸೈಡ್ ಪೆಲಕಾಯ್ದ ಅಡ್ಡೆ ಅಂತ ಹೇಳ್ತಾರೆ. ತುಂಬ ಕಷ್ಟ ಏನಿಲ್ಲ, ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡುವ. ಫಸ್ಟ್ ಇದಕ್ಕೆ ಬೇಕಿರೋದು ವೈಟ್ ರೈಸ್ 1-2 ಕಪ್, ಮತ್ತು ಜಾಕ್ ಫ್ರೂಟು, ಬೆಲ್ಲ, ಜಾಗರಿ, ಇದಕ್ಕಿಂತ ಜಾಸ್ತಿ ಸಣ್ಣ ಸಹ ಮಾಡಬಹುದು, ಮತ್ತು ಇದು ನಮ್ಮ ಪೆಪ್ಪರ್, ಅದನ್ನು ಚಂದ ಮಾಡಿ ಗ್ರೈಂಡ್ ಮಾಡಿ ಮಿಕ್ಸಿಯಲ್ಲಿ ಸಹ ಹಾಕ್ಬೋದು, ಇದು ಗ್ರೈಂಡರಲ್ಲಿ ಸಹ ಹಾಕ್ಬೋದು. ಇದಕ್ಕೆ ಸ್ವಲ್ಪ ಕಾರ್ಡಮ್ ಆ್ಯಡ್ ಮಾಡಿ ಮಿಕ್ಸ್ ಮಾಡುವಾಗ ಫಸ್ಟ್ ಜಾಕ್ ಫ್ರೂಟ್ ಗ್ರೈಂಡ್ ಆಗಲಿ ಚೆಂದಾಗಲಿ, ಮತ್ತು ಅದಕ್ಕೆ ಬೆಲ್ಲ ಆ್ಯಡ್ ಮಾಡುವ. ಇದು ಈವ್ನಿಂಗ್ ಸ್ನ್ಯಾಕ್ ಥರ ಯೂಸ್ ಮಾಡ್ಬೋದು, ಬೆಳಿಗ್ಗೆ ತಿಂಡಿಗೆ ಸಹ ಯೂಸ್ ಮಾಡ್ಬೋದು. ಸ್ವಲ್ಪ ಬೆಲ್ಲ ಕಮ್ಮಿ ಮಾಡಿದರೆ ಸ್ವೀಟ್ ಕಮ್ಮಿ ಆಗ್ತದೆ. ಬೆಲ್ಲ ಜಾಸ್ತಿ ಯಾರಿಗೆ ಇಷ್ಟ ಅವರಿಗೆ ಬೆಲ್ಲ ಜಾಸ್ತಿ ಹಾಕ್ಬೋದು. ತುಂಬ ಈಸಿ. ಜಾಕ್ ಫ್ರೂಟ್ ಸೀಸನ್ಸಲ್ಲಿ ತುಂಬ ಸ್ವೀಟ್ ಇರುವ ಜಾಕ್ ಫ್ರೂಟ್ ಆದರೆ ಬೆಲ್ಲ ಕಮ್ಮಿ ಹಾಕಿ. ಇದು ಗ್ರೈಂಡ್ ಆದ ತಕ್ಷಣವೇ ಅಕ್ಕಿ ಹಾಕಬೇಕು, ಇದಕ್ಕೆ ಚಂದ ಮಾಡಿ ತೊಳೆದು. ವೈಟ್ ರೈಸಲ್ಲಿ ಇದು ತುಂಬ ಗಟ್ಟಿ ಆಗ್ತದೆ, ಇಲ್ಲದಿದ್ದರೆ ಬೇರೆ ಅಕ್ಕಿ ಹಾಕಿದರೆ ಅಷ್ಟು ಬೇಗ ಗಟ್ಟಿ ಆಗೋದಿಲ್ಲ. ಇದು ಚಂದ ಗ್ರೈಂಡ್ ಆಗ್ತಾ ಉಂಟು. ನಮ್ಮ ಕಡೆ ಪ್ರತಿ ಸೀಸನಿಗೆ ಪ್ರತಿ ಹಣ್ಣಾಗುವಾಗ ಪ್ರತಿಯೊಂದಕ್ಕೆ ಸಹ ಒಂದೊಂದು ಡಿಶ್ ಮಾಡ್ತೇವೆ ನಾವು. ನೀರನ್ನು ಸರಿ ಡ್ರೈನ್ ಮಾಡಿ ಹಾಕಿ, ಇಲ್ಲದಿದ್ದರೆ ತುಂಬ ನೀರಾದರೆ ಗಟ್ಟಿ ಹಿಡಿಲಿಕ್ಕೆ ಆಗೋದಿಲ್ಲ ಅದು. ನಾವು ಮತ್ತು ಎಲೆಯಲ್ಲಿ ಕಟ್ಟೋದಲ್ಲ, ಸೊ ಇದು ತುಂಬ ನೀರಾಗಬಾರ್ದು. ನೀರಾದರೆ ಸಹ ಮತ್ತು ಅಕ್ಕಿ ಹಿಟ್ಟು ಹಾಕಿ, ಇಲ್ಲದ್ರೆ ಅಕ್ಕಿದು ಉಡಿ ಹಾಕಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೋದು. ಅಡುಗೆಯಲ್ಲಿ ಯಾವ ಟೈಮಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿದರೆ ಎಂತ ಆಗ್ತದೆ ಅಂತ ಗೊತ್ತಿದ್ರೆ ಆಯಿತು. ಸ್ವಲ್ಪ ಉಪ್ಪು ಸಹ ರುಬ್ಬುವಾಗಲೇ ಹಾಕಿ, ಗ್ರೈಂಡ್ ಮಾಡುವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಅಂತೇನಿಲ್ಲ, ಉಪ್ಪು ರುಚಿಗೆ ಮಾತ್ರ. ಸೊ ಸ್ವೀಟೆಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು. ನಾನು ಎಷ್ಟು ಸ್ವೀಟ್ ಬೇಕು ಬೆಳಿಗ್ಗೆಗೆ ಅಷ್ಟು ಹಾಕಿದ್ದೇನೆ. ಇದಾದ ನಂತರ ಇದು ಚಂದ ಇದಾಗಲಿ. ಇದಕ್ಕೆ ನೀರು ಹಾಕೋದೇ ಬೇಡ, ಗ್ರೈಂಡ್ ಒಂದು ಚೆಂದಾಗಿ ಆಗಲಿ. ನೀರು ಡ್ರೈನ್ ಮಾಡಿವೇ ಹಾಕಬೇಕು. ತುಂಬ ನೀರಾದರೆ ಮತ್ತೆ ಇದನ್ನು ನಾವು ಗಟ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ಗಟ್ಟಿ ಮಾಡಬಹುದು, ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತದೆ ಬೇಯಲಿಕ್ಕೆ. ಓಕೆ, ಇದು ಅದೇ ಈಗ ಉಪ್ಪು ಹಾಕ್ತಾ ಇದ್ದೇನೆ. ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ. ಆದ ನಂತರ ಅದು ಗಟ್ಟಿಯಾಗಿ ಈ ಥರ ಪೇಸ್ಟ್ ಆಗ್ತದೆ. ಇದಕ್ಕೆ ನೀವು ತೆಂಗಿನ ತುರಿ ಇಲ್ಲದ್ರೆ ಕೊಬ್ಬರಿಯನ್ನು ಕಟ್ ಮಾಡಿ ಹಾಕ್ಬೋದು, ಚೆಂದ ಆಗ್ತದೆ. ನಾನು ತೆಂಗಿನ ತುರಿಯನ್ನು ಹಾಕಿದ್ದೇನೆ. ಇದು ಸ್ವಲ್ಪ ಎಲೆ ದೊಡ್ಡದಿದ್ರೆ ಇದನ್ನು 4 ಫೋಲ್ಡಿಂಗ್ ಮಾಡ್ಬೋದು. ಇದು ಸ್ವಲ್ಪ ಎಲೆ ಚಿಕ್ಕೊಂಟು, ಇದನ್ನು ಹೀಗೆ ಫೋಲ್ಡ್ ಮಾಡಿರೋದು ಎಲೆಯಲ್ಲಿ. ಇದು ಸಿಗದಿದ್ದರೆ ನೀವು ಬಾಳೆಹಣ್ಣಿನ ಬಾಳೆ ಎಲೆ ಸಹ ಹಾಕ್ಬೋದು, ಇಲ್ಲದಿದ್ದರೆ ಪ್ಲೇಟಿಗೆ ತುಪ್ಪ ಹಾಕಿ ಅದರಲ್ಲಿ ಹಾಕಿ ಸಹ ಇಡ್ಬೋದು. ಹೇಗೆ ಸಹ ಆಗ್ತದೆ, ಒಟ್ರಾಶಿ ಅದು ಟೇಸ್ಟ್ ಆಗ್ತದೆ. ಈ ಸೀಸನಲ್ಲಿ ಎಲ್ಲರ ಮನೆಯಲ್ಲಿ ಸಹ ಮ್ಯಾಕ್ಸಿಮಮ್ ಆಗಿ ನಾವು ಮಾಡ್ತೇವೆ. ಅದಕ್ಕೆ ಅಂತವೇ ಇದು ಎಲೆ ಉಂಟು, ಇದು ಕನ್ನಡದಲ್ಲಿ ಅಂತ ಹೇಳ್ತಾರೆ ಗೊತ್ತಿಲ್ಲ, ಇದು ಉಪ್ಪುಲಿಗೆ ಅಂತ ತುಳುವಲ್ಲಿ ಹೇಳ್ತಾರೆ. ಆದ ನಂತರ ಇದನ್ನು ಬೇಯಲಿಕ್ಕೆ ಇಡೋದು. ಎಲೆಯಲ್ಲೇ ಇಡಬಹುದು, ಎಲೆ ಓಪನ್ ಮಾಡಿ ಸ್ವಲ್ಪ ಬೇಯ್ದಾದ ನಂತರ ಹೀಗೆ ಸಹ ಇಡಬಹುದು. ನೋಡಿ ಹೇಗೆ ಆಗಿದೆ, ಕಲರ್ ಎಲ್ಲ ಚೇಂಜ್ ಆಗಿದೆ. ರುಚಿಯಾದ ಡಿಶ್ ಇದೊಂದು, ಒಂದು ಸೀಸನಲ್ ಡಿಶ್, ತುಂಬ ಚೆಂದ ಇರ್ತದೆ. ಟ್ರೈ ಮಾಡಿ. ಥ್ಯಾಂಕ್ ಯು.